ಸಿಂಹರಾಶಿ ಎಲ್ಲ ದೃಷ್ಟಿಯಿಂದ ಹಣದ ಲಾಭ ನಿಮಗೆ ಸಿಕ್ಕುವಂತಹ ದಿವಸ. ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಸುಮ್ಮನೆ ಮನೆಯಲ್ಲಿರುವಂಥವ್ರಾದರೂ ಆಗ್ಬೋದು, ದೊಡ್ಡವರಿಂದಲೋ ಅಥವಾ ಬೇರೆ ಯಾರಿಂದಲೋ ನಿಮ್ಮ ಹಿತವನ್ನು ಬಯಸ್ತಕ್ಕಂಥವರಿಂದಲೋ ಹಣ ನಿಮ್ಮ ಕೈಗೆ ಸೇರುವಂತಹ ದಿವಸವಾಗುತ್ತೆ. ಸಹೋದರರನ್ನ, ಸಂಬಂಧಿಕರನ್ನ ಸಂತೋಷಪಡಿಸ್ತೀರಿ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಜೊತೆಯಲ್ಲಿ ಬಹಳ ವಿಶ್ವಾಸವಾಗಿರ್ತೀರಿ. ಬಂಧುಗಳ ಜೊತೆಯಲ್ಲಿ ವಿಶ್ವಾಸವಾಗಿರ್ತೀರಿ. ನೀವು ಅವರನ್ನ ಸಂತೋಷಪಡಿಸ್ತಕ್ಕಂತಹ ಒಂದು ವಾತಾವರಣ, ಆ ಕೆಲಸವನ್ನು ಈ ದಿವಸ ಮಾಡುವಂಥದ್ದಾಗತ್ತೆ. ಹಳೆಯ ಅನುಭವಗಳು ನಿಮಗೆ ಎಲ್ಲ ರೀತಿಯಿಂದ ಉಪಯೋಗಕ್ಕೆ ಬರುತ್ತೆ. ಹಿಂದೆ ಏನೇನು ಘಟನೆಗಳು ನಡೆದಿತ್ತು, ಯಾವ ಅನುಭವವನ್ನು ನೀವು ಪಡ್ಕೊಂಡಿದ್ರಿ, ಒಳಿತು ಕೆಡಕು, ಹೇಗಿರಬೇಕು ನಾನು, ಯಾವ ರೀತಿಯಲ್ಲಿ ಬದಲಾಗಬೇಕು, ಇವೆಲ್ಲವನ್ನ ತೋರಿಸ್ಕೊಟ್ಬಿಟ್ಟಿರುತ್ತೆ ಅನುಭವ. ಆ ಅನುಭವ ನಿಮಗೆ ಇವತ್ತು ಉಪಯೋಗಕ್ಕೆ ಬರುವಂಥದ್ದಾಗತ್ತೆ. ಹೊಸ ಕೆಲಸಗಳ ಬಗ್ಗೆ, ಹಣ ಹೂಡಿಕೆಯ ಬಗ್ಗೆ ದೊಡ್ಡದಾದಂತಹ ತಿರುವು ಸಿಕ್ಕತ್ತೆ. ಯಾವ ಕೆಲಸಕ್ಕೆ ನಾನು ಮುಂದಾದರೆ ಹಣವನ್ನು ಗಳಿಸ್ಬೋದು, ಎಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಎಷ್ಟು ಲಾಭವನ್ನು ಪಡಿಬೋದು, ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಕರತಲಾಮಲಕವಾಗಿ ಬಿಟ್ಟಿರುತ್ತೆ, ಅನುಭವಕ್ಕೆ ಸಿದ್ಧವಾಗಿರುತ್ತೆ ಅಂತ ಹೇಳಬೇಕು. ಆದರೆ ಬೇರೆಯವರ ಜೊತೆಗೆ ವ್ಯವಹರಿಸ್ತಕ್ಕಂಥದ್ದು ಸರಿಯಲ್ಲ. ಅಂದರೆ ಬೇರೆಯವರ ಜೊತೆಗೆ ವ್ಯವಹರಿಸ್ತಕ್ಕಂಥದ್ದು ಅಂದ್ರೆ ನೀವೇ ವ್ಯವಹಾರ ಮಾಡ್ಕೊಳ್ಬೇಕು ಅಂತಲ್ಲ, ಪಾರ್ಟ್ನರ್ಶಿಪ್ ಬೇಡ ಅಂತ ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರನ್ನ ನಿಮ್ಮ ಜೊತೆಗೆ ಸೇರಿಸ್ಕೊಂಡು ಮಾಡ್ತಕ್ಕಂತಹ ಕೆಲಸಗಳಿದೆಯಲ್ಲ, ಅದು ನಿಮಗೆ ತೊಂದರೆ ಅಥವಾ ಹಿನ್ನಡೆಯಾಗುತ್ತೆ. ಅದರಿಂದ ಪಾರ್ಟ್ನರ್ಶಿಪ್ ಬೇಡವೇ ಬೇಡ ಅಂತ ಅರ್ಥ. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಸಾಮಾಜಿಕವಾಗಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತಕ್ಕಂಥದ್ದು, ಸಮಾಜದಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂತಹ ಕೆಲಸ ಆಗುವಂಥದ್ದು, ಇದರಿಂದ ನಿಮ್ಮ ಬಲ ಹೆಚ್ಚಾಗುತ್ತೆ. ಮಾನಸಿಕವಾಗಿಯೂ ಕೂಡ ನೀವು ಗಟ್ಟಿ ಆಗ್ತಾ ಹೋಗ್ತೀರಿ. ಸಮಾಜದಲ್ಲಿ ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತಕ್ಕಂತಹ ಮನೋಬುದ್ಧಿ ನಿಮ್ಮಲ್ಲಿ ವಿಕಾಸವಾಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಜನಬಲ, ಧನಬಲದ ನಂಟು ಸಿಕ್ತು ಅನ್ನುವಂತಹ ಅನುಭವವಾಗುತ್ತೆ. ಆ ಭಾವನೆ ಮನಸ್ಸಿನಲ್ಲಿ ಹೆಚ್ಚಾಗುತ್ತೆ. ನನ್ನ ಜೊತೆಗೂ ಜನ ಇದ್ದಾರಪ್ಪ, ನನಗೇನಾದರೂ ಅನಿವಾರ್ಯ ಆದರೆ ಹಣಕಾಸಿನ ವ್ಯವಸ್ಥೆಯೂ ಕೂಡ ನನಗಾಗತ್ತೆ ಅನ್ನುವಂತಹ ಭಾವನೆ, ಆ ರೀತಿಯ ಅನುಭವ, ಆ ರೀತಿಯ ಒಂದು ಖಾತ್ರಿ ನಿಮಗೆ ಈ ದಿವಸ ಆಗುವಂಥದ್ದಾಗುತ್ತೆ. ಇದನ್ನು ನೋಡಿದಂತಹ ನಿಮ್ಮ ಪ್ರತಿಸ್ಪರ್ಧಿಗಳು, ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮ್ಮ ಎದುರುಗಡೆ ಹಲವಾರು ಸಮಸ್ಯೆಗಳನ್ನು ತಂದೊಡ್ತಾರೆ. ಅದು ನಿಮಗೆ ಸವಾಲಾಗತ್ತೆ. ಆ ಸವಾಲನ್ನು ಸ್ವೀಕಾರ ಮಾಡಿ ಅದನ್ನು ಗೆಲ್ತಕ್ಕಂತಹ ಪ್ರಯತ್ನ ಮಾಡಬೇಕೇ ಹೊರತು ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಗೆಲ್ಲುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರಲಿ ಅಂತಕ್ಕಂಥದ್ದು. ಜಯಶೀಲರಾಗ್ತಕ್ಕಂಥದ್ದು ಇದ್ದೇ ಇದೆ, ಆದರೆ ಆತಂಕ ಮಾತ್ರ ತಪ್ಪಿರುವುದಿಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಒಂದು ಭೀತಿ, ಭಯ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ದೂರ ಮಾಡಿಕೊಳ್ಳೋದು ಕಷ್ಟ ಆಗತ್ತೆ. ವಿದ್ಯುತ್ ಉಪಕರಣಗಳಿಂದ ಹಾನಿಯಾಗುವ ಸಾಧ್ಯತೆ ಇದೆ, ತೊಂದರೆಯಾಗತ್ತೆ. ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮುನೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದರೆ, ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿ ಜೀವನದಲ್ಲಿ ದುಷ್ಟ ಮಿತ್ರರು ಪ್ರತ್ಯಕ್ಷವಾಗಿಬಿಡ್ತಾರೆ. ಅವರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದು ಹೇಗೆ? ಆ ಕಷ್ಟ ನಷ್ಟಗಳಿಗೆ ನೀವು ಸವಾಲಾಗಿ ಎದೆಯೊಡ್ಡಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನಿಮಗೆ ಈ ದಿವಸ ಅವರಿಂದ ತೊಂದರೆ ಆಗುವಂತಹ ಸೂಚನೆಗಳೂ ಇದೆ. ಅವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ, ಅದನ್ನು ಸಹಿಸ್ಕೊಳ್ತಕ್ಕಂತಹ ಶಕ್ತಿ ನಿಮಗಿರಬೇಕಲ್ಲ, ಅದು ನಿಮಗೆ ತೊಂದರೆಯಾಗಿ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಘರ್ಷಣೆಗೆ ಅವಕಾಶ ಇದೆ. ಏನೋ ಘರ್ಷಣೆ, ಜಗಳ ಆಗತ್ತೆ, ಆದರೆ ಅದನ್ನು ವಿವೇಕದಿಂದ ಆಲೋಚನೆ ಮಾಡಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗುತ್ತೆ. ಇಲ್ಲದೇ ಇದ್ದರೆ ಅದು ದ್ವೇಷವಾಗಿ ಬೆಳೀತಕ್ಕಂಥದ್ದು. ಹಣದ ಯಾವುದೇ ರೀತಿಯ ಒಂದು ವ್ಯವಹಾರಕ್ಕೆ ಹೋಗಬೇಡಿ, ಖರ್ಚನ್ನು ಮಾಡಲಿಕ್ಕೆ ಮುಂದಾಗಬೇಡಿ ಅಂತಕ್ಕಂಥದ್ದು. ಹಣವನ್ನು ಖರ್ಚು ಮಾಡ್ದಲೇ ನೀವು ಉಳಿಸ್ಕೊಂಡ್ಬಿಟ್ರೆ ಅದೇ ಇವತ್ತಿನ ಆದಾಯ ಅಂತ ಹೇಳಿ ಭಾವಿಸ್ಬೇಕು. ಯಾಕೆಂದರೆ ಆದಾಯಕ್ಕೆ ಬಹಳ ಕೊರತೆ ಇದೆ ಇವತ್ತು. ಇರುವಂತಹ ಹಣವನ್ನು ಖರ್ಚು ಮಾಡಿಬಿಟ್ರೆ ಬೇರೆ ವ್ಯವಸ್ಥೆ ಏನು, ಅದು ಪ್ರಶ್ನೆಯಾಗತ್ತೆ. ಪ್ರಭಾವಿ ವ್ಯಕ್ತಿಗಳು ವೈಫಲ್ಯವನ್ನು ಅನುಭವಿಸ್ಬೇಕಾಗತ್ತೆ. ನಿಮ್ಮ ಪ್ರಭಾವ, ಮಾತು, ಅಧಿಕಾರ ಈ ದಿವಸ ಏನೂ ನಡೆಯುವುದಿಲ್ಲ, ಅದು ವ್ಯರ್ಥ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ.
ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದಲ್ಲಿರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಬಗೆಹರಿಯುವಂತಹ ದಿವಸ. ಜೊತೆಗೆ ಯಾವ ಕೆಲಸವನ್ನ ಬಹಳ ಗೌಪ್ಯವಾಗಿಟ್ಟುಕೊಂಡು ಯಾರಿಗೂ ಗೊತ್ತಾಗದಲೇ ಆ ಕೆಲಸವನ್ನ ಮಾಡಿ ಮುಗಿಸಿಬಿಡಬೇಕು ಅಂತ ಹೇಳಿ ಇಲ್ಲಿಯವರೆಗೆ ಹೋರಾಟ ಮಾಡ್ತಾ ಇದ್ರು, ಆ ಗೌಪ್ಯವಾದಂತಹ ಕೆಲಸ ಇವತ್ತು ಪರಿಪೂರ್ಣವಾಗತ್ತೆ. ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರವಾಗಿ ತುಂಬ ಧಾರಾಳವಾಗಿ ಖರ್ಚು ಮಾಡಬೇಕಾಗತ್ತೆ, ಇಲ್ಲದೇ ಇದ್ರೆ ಕೆಲಸ ಆಗಬೇಕಲ್ಲ, ಆ ದೃಷ್ಟಿಯಿಂದ ಹಣವನ್ನು ಖರ್ಚು ಮಾಡಲೇಬೇಕಾದಂಥದ್ದಿರುತ್ತೆ. ನೀವು ಅದಕ್ಕೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಳುವಂಥದ್ದೇನಿರೋದಿಲ್ಲ. ಹಣವನ್ನು ಖರ್ಚು ಮಾಡ್ತೀನಿ, ಹಣ ಇದೆ, ಖರ್ಚು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನೀವು ಇರ್ತೀರಿ ಅಂತ ಹೇಳಬೇಕು. ಕಾರಣ, ನೀವು ಅಂದುಕೊಂಡಂತಹ ಕೆಲಸ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲೇ ಆಗಿರುತ್ತೆ. ಅದರಿಂದ ಎಷ್ಟು ಬೇಕಾದರೂ ಖರ್ಚು ಮಾಡಲಿಕ್ಕೆ ಸಿದ್ಧ ಇರ್ತೀರಿ ಅಂತಕ್ಕಂಥದ್ದು. ತುಂಬ ಖುಷಿಯಲ್ಲಿರತಕ್ಕಂತಹ ನೀವು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅದು ಎಚ್ಚರಿಕೆ ಹಿಂದೆ ಇರುತ್ತೆ. ಅದನ್ನು ಗಮನಿಸಲಿಲ್ಲ, ತೊಂದರೆಗೆ ಕಾರಣವಾಗುತ್ತೆ. ತಿರುಪತಿ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.